ನೆನಪು ಬಾಳಿನ ಬುತ್ತಿ ನಿಜ. ಹಸಿವಾದಾಗ, ಸಮಯ ಸಿಕ್ಕಾಗ, ಕೆಲಸದ ಒತ್ತಡಗಳಿಲ್ಲದಾಗ ಹುಡುಕಿ ತಿನ್ನುವ ಅಭ್ಯಾಸ ನನ್ನದು. ನನ್ನ ಪಾಲಿಗೆ ಅದು ಮಧುರ ಕ್ಷಣ. ನಮ್ಮ ತಂದೆಗೆ ನಾವು 3 ಮಕ್ಕಳು. ಮನೆಗೆ ಸೇಬು ಹಣ್ಣು ತಂದಾಗಿನ ಸಂಭ್ರಮ ಹೇಳತೀರದು. ಹಿರಿಯಳಾದ ನನಗೆ ನನ್ನ ತಮ್ಮಂದಿರಾದ ವಸಂತ ಮತ್ತು ಮೋಹನರ ಜೊತೆ 1 ಸೇಬನ್ನು ಹಂಚಿ ತಿನ್ನುವ ಜವಾಬ್ದಾರಿ ನಮ್ಮ ತಂದೆ ನನಗೆ ಕೊಡುತ್ತಿದ್ದರು. ಇದ್ದ 1 ಕಬ್ಬಿಣದ ಮೊಂಡು ಚಾಕುವನ್ನು ಹುಡುಕಿ ತಂದು ಹಣ್ಣನ್ನು ಭಾಗ ಮಾಡಲು ಅಣಿಯಾಗುತ್ತಿದ್ದೆ. ಹಣ್ಣನ್ನು 3 ಭಾಗ ಮಾಡಿ ಹಣ್ಣು ಕಪ್ಪಾದೀತೆಂದು ಬೇಗ ಬೇಗ ಆರಿಸಿಕೊಳ್ಳಬೇಕು ಎನ್ನುತ್ತಿದ್ದೆ. ಆಹಾ, ನ್ಯಾಯದ ತಕ್ಕಡಿಗಿಂತ ನನ್ನ ಕಣ್ಣು ಮತ್ತು ಕೈಯೇ ಚೆನ್ನಾಗಿ ಕೆಲಸ ಮಾಡಿರುತ್ತಿದ್ದವು. ಆನಂತರ ಚಪ್ಪರಿಸಿ ತಿನ್ನುವ ಹಣ್ಣಿನ ರುಚಿಯೇ ರುಚಿ. ಎಲ್ಲರಿಗೂ ಆಯ್ಕೆಯ ಬಗ್ಗೆ ಸಮಾಧಾನ, ಒಮ್ಮೊಮ್ಮೆ ಮರುಹಂಚಿಕೆ. ಇದು ಮನೆಯಲ್ಲಿ ನಡೆಯುತ್ತಿದ್ದ ಸಂದರ್ಭಗಳು. ಆದರೆ ಕಾಲ ಬದಲಾದಂತೆ ಮೇಜಿನ ಮೇಲಿದ್ದರೂ, ರೆಫ್ರಿಜರೇಟರ್ನಲ್ಲಿದ್ದರೂ ಕುಂಕುಮ ಕಿಟ್ಟು ಕೊಟ್ಟ